ಮಾರ್ನಿಂಗ್ ಎಲ್ರಿಗೂ. ಇವಾಗ 4:55 ಆಗಿದೆ. ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ಕೊಪ್ಪಕ್ಕೆ ಹೊರಟಿದ್ದೀವಿ ಅಲ್ವಾ? ನಿದ್ದೆ ಕಣ್ಣಿನ್ನು. ಈ ಕಡೆ ಬನ್ನಿ, ಆ ಕಡೆ ಲೈಟ್ಸ್ ಚೆನ್ನಾಗಿ. ಈಗ ಏನದು ಒಂದು ತಿಂಗಳು ಪೂಜಾ ಊರಿಗೆ ಹೋಗ್ತಿರೋದು ನನ್ನ ಬಿಟ್ಟು. ಹೌದಲ್ಲ? ಇಲ್ಲ, ಇಬ್ರು ಒಟ್ಟಿಗೆ ಹೋಗೋದು. ಮತ್ತೆ ಬ್ರೌನಿ ಬೆಲ್ಲನೂ ಬರ್ತಿದ್ದಾರೆ, ಮರಿಗಳನ್ನು ಕರ್ಕೊಂಡು ಹೋಗ್ತಿದ್ದೀವಿ. ಚೆರಿ ಬರ್ತಾ ಇಲ್ಲ, ಯಾಕಂದ್ರೆ ಅರ್ಜುನಿಗೆ ಚೆರಿನ ಬಿಟ್ಟಿರೋಕ್ಕಾಗಲ್ಲ ಅಂತ. 1 ಮಂತ್ ಆಗೋದೇ ಇಲ್ಲ ಅಂದರು. ಅವತ್ತಾದ್ರೂ ಒಂದು 15 ಡೇಸಿಗೆ ಹೋಗಿದ್ದು. ಅವತ್ತೇ ಅವ್ರಿಗೆ ಆಗಿರಲಿಲ್ಲ ಪಾಪ. ಮತ್ತೆ ಚೆರಿನೂ ಇರೋದಿಲ್ಲ. ಅವ್ನು ಚೆರಿ ಯಾವಾಗಲೂ ಅರ್ಜುನ್ ಜೊತೆನೇ ಮಲಗ್ತಾನಲ್ವಾ, ಅವನಿಗೆ ಆಗಲ್ಲ ಅವ್ರನ್ನ ಬಿಟ್ಟಿರೋಕ್ಕೆ. ನಮ್ಮ ಜೊತೆ ಬಂದರೂ ಸೈಲೆಂಟಾಗಿರ್ತಾನೆ, ಡಲ್ಲಾಗಿ. ಮತ್ತೆ ಏನದು ಏನು ಹೇಳಕ್ಕೆ ಬಂದೆ, ನೆನ್ನೆ ನೈಟು ನಿಜವಾಗ್ಲೂ 1:15 1:45 ಆಗಿದೆ. ಎಲ್ಲ ಫುಲ್ಲು ಪ್ಯಾಕ್ ಮಾಡಿ ಅಲ್ಲಿ ಇಟ್ಟಿದ್ದೀವಿ. ಫುಲ್ಲು ಪ್ಯಾಕ್ ಮಾಡಿ 1:30. ಮತ್ತು ವಿಡಿಯೋ ಎಡಿಟಿಂಗ್ ಮಾಡೋಷ್ಟರಲ್ಲಿ, ಅಪ್ಲೋಡ್ ಮಾಡೋಷ್ಟು ಎಲ್ಲ 1:15 ಆಯಿತು. ಯಪ್ಪ ಸಾಕಾಗೋಯ್ತು ಮಾತ್ರ. ಓಕೆ, ಇನ್ನು ನಾವು ಹೊರಡ್ತೀವಿ, ತುಂಬ ಟೈಮ್ ಆಗೋಯ್ತು. ಆ್ಯಕ್ಚುಲಿ ಇವಾಗ ಬೇಗ ಬಿಟ್ಟರೆ ನೀಟಾಗಿತ್ತು. ಆ್ಯಕ್ಚುಲಿ ಇವಾಗ ನಾವು ಬೇಗ ಬಿಟ್ರೇ ಅಲ್ಲಿ ಬೇಗ ಹೋಗಿ ರೀಚ್ ಆಗ್ತೀವಿ. ಇಲ್ಲ ಅಂದರೆ ತುಂಬ ಲೇಟ್ ಆಗಿಬಿಡುತ್ತೆ, ರೋಡ್ ಬೇರೆ ಸರಿ ಇಲ್ಲ. ಅದಕ್ಕೋಸ್ಕರ ಬೇಗ ಬಿಡ್ತಾ ಇದ್ವಿ. ಓಕೆ, ಇನ್ನು ಹೊರಡೋಣ ಬಾ. ಓಕೆ, ಇನ್ನು ಹೊರಟು ಬರ್ತೀವಿ. 1 ತಿಂಗಳಾದಮೇಲೆ ಬೆಂಗಳೂರಿಗೆ ಬರೋದು. ಓಕೆ, ಫಸ್ಟು ಇವಾಗ ರೆಡಿ, ಹೊರಟು ಬರ್ತೀವಿ. ಚೆರಿ ನಿದ್ದೆ ಕಣ್ಣಲ್ಲಿದೆ. ಚೆರಿದು ವೈಫ್ ಇಬ್ರು ಅಲ್ಲಿ ಕಾರಲ್ಲಿ ಕೂತಾರ ನೋಡಿ. ಓಕೆ, ಇನ್ನು ನಾವು ಹೋಗ್ತಾ ಸಿಗ್ತೀವಿ ನಿಮಗೆ. ಬಾಯ್, ಹುಷಾರ್. ಎಲ್ಲರಿಗೂ ನಮಸ್ಕಾರ. ಎಲ್ಲ ಏನು ಮಾಡುತ್ತಿರುವಿರಿ? ನಿಮಿಷ ಡಿಸ್ಟರ್ಬೆನ್ಸು ತುಂಬಾ ಸೌಂಡ್ ಅಲ್ವಾ? ಇಲ್ಲಿ ತುಂಬಾ ಸೌಂಡ್ ಇದೆ. ಟಿಫನ್ ಮಾಡಕ್ಕೆ ಅಂತ ಬಂದಿದೀವಿ. ಲಾಸ್ಟ್ ಟೈಮ್ ಊರಿಗೆ ಹೋಗ್ತಾ ಹೋದ್ವಲ್ಲ, ಅದೇ ಸೇಮ್ ಪ್ಲೇಸ್. ಲೇಟ್ ಆದ್ರೂ ಪರವಾಗಿಲ್ಲ ಅಂತ ವೇಟ್ ಮಾಡ್ತಿದೀವಿ, ಅಷ್ಟು ಚೆನ್ನಾಗಿದೆ ಇಲ್ಲಿ. ಏನ್ ಗೊತ್ತಾ, ಲಾಸ್ಟ್ ಟೈಮ್ ಸ್ವಲ್ಪ ಲೇಟ್ ಆಯ್ತು ನಮಗೆ ಬರೋದು. ಇವತ್ತು ಸ್ವಲ್ಪ ಬೇಗ ಬಂದ್ವಿ, ಇವ್ರು ಲೇಟ್ ಮಾಡ್ಕೊಂಡು ಕೊಡೋದು. ಇನ್ನು ನಾವೇ ಫಸ್ಟ್, ಯಾರು ಬಂದೇ ಇಲ್ಲ ಇನ್ನು. ಈಗೆಲ್ಲ ಸೆಟ್ ಮಾಡ್ತಾ ಇದಾರೆ ಅನ್ಸುತ್ತೆ. ಹಿಂದೆಗಡೆ ತೋರ್ಸು. ಹಿಂದೆ ನೋಡಿ, ಒಬ್ಳು ಮೇಲೆ ಎತ್ಕೊಂಡಿದ್ದಾಳೆ, ಅವಳ ಜಾಗ. ಅವಳ ಮಕ್ಳ ಹತ್ರ ಮಕ್ಳೆಲ್ಲ ಎದ್ದು ಆಟ ಆಡ್ತಿದ್ದಾವೆ ಆಲ್ರೆಡಿ. ಆಟ ಆಡ್ತಿದ್ದಾವೆ. ಲಾಸ್ಟ್ ಟೈಮ್ ಊರಿಗೆ ಹೋಗ್ತಾ ಮರಿಗಳು ಅವಳ ಹೊಟ್ಟೆಲಿದ್ವು. ಇವತ್ತು ಅವಳ ಮಕ್ಳ ಜೊತೆ ಹೋಗ್ತಾ ಇದ್ದಾಳೆ. ಪ್ರೆಗ್ನೆಂಟ್ ಆಗಿತ್ತು ಪಾಪ. ಕೂತೇವಳೆ ಅವ್ರ ಮಕ್ಳಿಗೆ ಏನಾರ ಆಗ್ಬಿಡುತ್ತೆ. ನನ್ ಕೂತೇವಳೆ, ಮಲಗೇ ಇಲ್ಲ. ಬೆಲ್ಲ ಮಲ್ಕೋಬೆಲ್ಲ, ನೀನು ಆರಾಮಾಗಿ, ಏನಾಗಲ್ಲ, ಪ್ರಾಬ್ಲಮ್ ಏನಿಲ್ಲ. ಈಗ ಮಲ್ಕೋಬಹುದು. ಯಾರಾದ್ರೂ ಅಲ್ಲಿ ಒಬ್ರು ರೈಟರ್ ಅವ್ರು ಬಂದಿದ್ದಕ್ಕೆ ಅಂತ ಮರಿಗೆ ಸೈಲೆಂಟ್ ಆಗಿದ್ದಾಳೆ ಇವತ್ತು. ದೇವ್ರೆ, ಹಿಂಗೆ ಆರಾಮಾಗಿ ಕುತ್ಕೊಂಡ್ ಬಂದ್ರೆ ಸಾಕು. ಅವಳಿಗೆ ಇದು ಎಲ್ಲ ನೋಡಕ್ ಖುಷಿ. ಅವಳಿಗೆ ಹೊರಗೆ ಬೆಳಗಿನ ಶುಭ ಬ್ರೌನಿ. ಪಾಪ ಅವಳಿಗೆ ಈಗೇನು ಕೊಟ್ಟಿಲ್ಲ. ಅಂದ್ರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಬೇಗ ರೀಚ್ ಆಗ್ತೀವಿ, ಬೇಗ ಹೊರಟಿದೀವಲ್ಲ. ಏನು ಬ್ರೇಕ್ಫಾಸ್ಟ್ ಮಾಡಿ ಹೊರಡೋದು. ಓಕೆ, ನಾವು ಆಮೇಲೆ ಬ್ರೇಕ್ಫಾಸ್ಟ್ ಮಾಡ್ತಾ ಸಿಗ್ತೀವಿ. ನೋಡಿ, ಅಲ್ಲಿ ಇನ್ನೂ ಓಪನ್ ಆಗಿಲ್ಲ. ಓಪನ್ ಆಗಿದೆ, ಇನ್ನೂ ಫುಡ್ ರೆಡಿ ಆಗಿಲ್ಲ ಅಂತೆ. ಬರೀ ಕಾಫಿ ಮತ್ತು ಟೀ ಇದೆ ಅಂತೆ. ಅದಕ್ಕೆ ಸ್ವಲ್ಪ ಬ್ರೌನಿ ಮತ್ತು ಬೆಲ್ಲನ ವಾಕ್ ಮಾಡಿಸ್ತಾ ಇದೀವಿ. ಎಲ್ಲಾದ್ರೂ ಈ ಬಾದಾಮ್ ನಮ್ಮನ್ನು ಬಿಡ್ತಿಲ್ಲಲ್ಲ. ಬೀಳ್ತಾ ಇದೆ ಅಂತ ನನಗೆ ಭಯ, ತಲೆ ಬೀಳುತ್ತೆ ಅಂತ. ಇಲ್ಲೇ ಕರ್ಕೊಂಡ್ಬಂದಿದ್ದವು. ಅವು ಕರ್ಕೊಂಡ್ ಬರ್ತಾ ಇದ್ದೀವಿ. ಅವಳು ಎಳಿಯೋದು ಹಳೆ ನೋಡಿ, ಸುತ್ತದು, ಸುತ್ತಾಕೊಳ್ಳೋದು. ಹೆಂಗ್ ಹಾಕೊಂಡಿದ್ವಿ. ಮೊದ್ಲೇ ಕೂದ್ಲಿಲ್ಲ, ಒಳ್ಳೆ ಕಡ್ಡಿ ತರ ಆಗಿದ್ದಾಳೆ ಕೂದ್ಲಿಲ್ಲಿ. ಸಾಕು ಬಾಬ್ರು, ಮಾಡಲ್ಲ ಮಾಡಲ್ಲ ಅವು ಇನ್ನು. ಎಳೆದ್ರೆ ಕೆಮ್ಮು ಬಂದೇ ಬರುತ್ತೆ ಬೆಲ್ಟನ್ನ. ಅವಳು ಅನ್ಕೊಂಡಿರೋದು ಅವಳೇ ನಿಮ್ಮನ್ನ ವಾಕಿಂಗ್ ಕರ್ಕೊಂಡು ಹೋಗ್ತಿರೋದು ಅಂತ. ಮತ್ತೆ ಲಾಸ್ಟ್ ಟೈಮು ನಾವು
ಇಲ್ಲಿ ಬಂದು ತಿನ್ಕೊಂಡು ಹೋಗಿದ್ವಿ, ನಿಮಗೆ ಹೇಳಿದ್ವಿ ಕುಣಿಗ ಲೈವಲ್ಲಿ ಚೆನ್ನಾಗಿದೆ ಅಂತೇಳಿ ಬ್ರೇಕ್ಫಾಸ್ಟ್. ಬಟ್ ಅದು ನೇಮ್ ಹೇಳಿರ್ಲಿಲ್ಲ ಅಲ್ವಾ ನಾವು. ಹಾ ತಡಿ, ಇದೆ ನೋಡಿ, ತೋರಿಸ್ತೀನಿ ತಡಿ. ಬೆಣ್ಣೆ ದೋಸೆ, ನೇಮೇ ಬೆಣ್ಣೆ ದೋಸೆ ಅಲ್ವಾ ಈ ಹೋಟೆಲ್ದು. ತಡಿ ತೋರಿಸ್ತೀನಿ ನೋಡಿ. ಇದು ತುಂಬಾ ಚೆನ್ನಾಗಿದೆ ಇಲ್ಲಿ ಜಾಗ. ಪಾರ್ಕಿಂಗ್ ಪಾರ್ಕ್ ಮಾತ್ರ ಸೂಪರ್. ಇದೇ ಇಲ್ಲಿಗೆ ಬರೋದು ಬ್ರೇಕ್ಫಾಸ್ಟ್ ಮಾಡೋದು ಊರಿಗೆ ಹೋಗ್ತಾ. ಊರಿಂದ ಬರ್ತಾ ಹಾಸನಲ್ಲಿ ಒಂದು ಅದು ಯಾವ್ದು ಹೇಳಿ ಸಖತ್ತಾಗಿದೆ. ಅದು ಉಡುಪಿ ಏನೋ ಇದೆ ಅಲ್ವಾ. ಓಕೆ, ಇನ್ನು ಆಮೇಲೆ ಸಿಗ್ತೀವಿ. ಇಲ್ಲಿ ಸೌಂಡ್ ಕೇಳಿಸಲ್ಲ, ಇಲ್ಲಿ ತುಂಬಾ ಸೌಂಡು ಗಾಡಿಗಳದು, ವಾಯ್ಸ್ ಕೇಳಲ್ಲ. ವಿಡಿಯೋ ಮಾಡೋಷ್ಟ್ರಲ್ಲಿ ಒಡೆನೆ ತಿನ್ಕೊಂಡ್ಬಿಟ್ಟೆ, ಅಷ್ಟು ಸಖತ್ತಾಯ್ತು. ಮತ್ತೆ ಸಾಂಬಾರು ಖಾಲಿ ಮಾಡ್ಬಿಟ್ಟೆ. ಇರಮ್ಮ ಒಂದು 10 ನಿಮಿಷ ಟಿಫನ್ ಮಾಡ್ಬಿಡ್ತೀವಿ, ಆಮೇಲೆ ತಗೊಂತೀನಿ. ಮತ್ತೆ ನೋಡಿ ಬೆಲ್ಲ ಪಾಪ ಕಾಯ್ತಾ ಇದ್ದಾಳೆ ಇಡ್ಲಿಗೆ. ಮತ್ತೆ ಏನೇನು ತಗೊಂಡಿದೀವಿ ಅಲ್ಲಿ? ಬೆಣ್ಣೆ ದೋಸೆ ತಗೊಂಡಿದೀವಿ, ಆಮೇಲೆ ಇದೇನು ಉಪ್ಪಿಟ್ಟ, ಉಪ್ಮಾ, ಮತ್ತೆ ಇದು ಖಾರ ಬಾತು, ಮತ್ತೆ ಕೇಸರಿ ಬಾತು. ಖಾರ ಬಾತು ಕೇಸರಿ ಬಾತ್ ತಗೊಂಡಿದೀವಿ. ಸಾಂಬಾರ್ ಮತ್ತೆ ಇಡ್ಲಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಫುಲ್ ಸಾಫ್ಟ್ ಇಡ್ಲಿ, ಸಖತ್ತಾಗಿದೆ. ನಂಗೆ ಸಖತ್ ಇಷ್ಟ ಇದೆ. ಇದಕ್ಕೋಸ್ಕರ ಕಾಯ್ತಿದ್ದೆ ನನ್ನ ಬೆಳಿಗ್ಗೆ ಇಡ್ಲಿಗೋಸ್ಕರ. ಓಕೆ, ಆಮೇಲೆ ಸಿಗ್ತೀನಿ. ನೋಡಿ ಇಲ್ಲಿ ಒಬ್ಳು ತುಂಬಾ ಹಠ ಮಾಡ್ತಿದ್ಲು. ಬಾಕ್ಸಿಂದ ಹೊರಗೆಲ್ಲ ಬಂದು ಕೆಳಗೆ ಬಿದ್ದು ಒದ್ದಾಡಿ ಈಗ ಫೈನಲಿ ಈಗ ಇಲ್ಲಿ ಬಂದು ಕೂತಿದ್ದಾಳೆ ನೋಡಿ. ಒದ್ದಾಡಿ ಈಗ ಇಲ್ಲಿ ಬಂದು ಕೂತಿರೋದು ಫೈನಲಿ. ಗುಂಡಿ ಎಷ್ಟು ಚೆನ್ನಾಗಿ ಸೇಮ್ ಬೆಲ್ಲದ್ದು ಇದು ಬೇಸೆ ಹಿಂಗ ಆಡ್ತಾಳೆ ನೋಡಿ. ಭಾರಿ ಜೋರಿದ್ದಾಳೆ, ತುಂಬಾ ಜೋರಿದ್ದಾಳೆ. ಎಲ್ಲರಿಗೂ ಎದುರಿಸ್ತಾಳೆ, ಎದ್ದೋಳಿ ಅಂತ. ಇವಾಗ್ಲೇ ಬಾವು ಅನ್ನಕ್ ಟ್ರೈ ಮಾಡೋದು. ಎಷ್ಟು ಕ್ಯೂಟ್ ಅಲ್ಲ ಇವುಗಳು, ನಾಯಿ ಮರಿಗಳು. ಸಖತ್ತಾಗಿ ಆಡ್ತಾಳೆ, ಎಷ್ಟು ಕ್ಯೂಟ್ ಆಗಿದ್ದಾಳೆ. ಅಯ್ಯೋ ಬೊಂಬೆ. ಮಲ್ಕೋ. ನಿಜವಾಗ್ಲೂ ನಮಗೆಲ್ಲಾರು ದೊಡ್ಡ ಮನೆ ಇದ್ದು, ಮುಂದೆ ಎಲ್ಲ ಫುಲ್ಲು ಗಾರ್ಡನ್ ತರ ಇದ್ದಿದ್ದು ಜಾಗ ಇತ್ತು, ಯಾರು ಕೊಡ್ತಾ ಇರ್ಲಿಲ್ಲ. ಎಲ್ಲ ಇದ್ದಿದ್ರೆ ಒಂದ್ ಮರಿನೂ ಕೊಡ್ತಿರ್ಲಿಲ್ಲ, ಯಾರಿಗೂ ಕೊಡ್ತಾನೆ ಇರ್ಲಿಲ್ಲ. ನಾವೇ ಹಿಡ್ಕೊಳ್ತಿದ್ವಿ ಎಲ್ಲರನ್ನು ಅಲ್ವಾ. ಜಾಗ ಬೇಕು ತುಂಬಾ. ಮತ್ತೆ ಮನೆ ಒಳಗೆ ಎಷ್ಟೊತ್ತು ಹಿಡ್ಕೊಳಕ್ಕಾಗುತ್ತೆ, ಒಂಥರ ಇಕ್ಕಟ್ಟಲ್ವಾ. ಮನೆ ಒಳಗೆ ಎಷ್ಟು ನಾಯಿ ಮರಿಗಳನ್ನಂತ ಹಿಡ್ಕೊಳಕ್ಕಾಗುತ್ತೆ, ಇಕ್ಕಟ್ಟು. ಮತ್ತೆ ಯಾರಾದ್ರೂ ಬಂದವರಿಗೆ ಒಂಥರ ಇದಾಗುತ್ತೆ. ಕೆಲವರಿಗೆ ನಾಯಿ ಅಂದ್ರೆ ಆಗ್ತಿರಲ್ಲ. ಅವ್ರು ಅಂತ ಇವ್ರು ಅಂತ ಅಲ್ಲ, ಮೇನು ಎಲ್ಲ ನಾಯಿ ಇದು ತುಂಬಾ ಸ್ಮೆಲ್ ಬಂದ್ಬಿಡುತ್ತೆ, ಮನೆ ಕೆಟ್ಟ ಸ್ಮೆಲ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಮತ್ತೆ ನಮ್ಗೆ ಮೇಂಟೈನ್ ಮಾಡೋದಕ್ಕೂ ತುಂಬಾ ಕಷ್ಟ ಆಗುತ್ತೆ. ಅದೇ ನಾವೆಲ್ಲಾದ್ರೂ ಫುಲ್ ರಿಚ್ ಆಗಿ ದೊಡ್ಡ ಮನೆ ಎಲ್ಲ ಇದ್ದಿದ್ರೆ ಎಲ್ಲದನ್ನ ನಾವೇ ಇಟ್ಕೊಂತಿದ್ವಿ ಅಲ್ವಾ, ಚೆನ್ನಾಗಿತ್ತಿತ್ತು. ಅವುಗಳಿಗಂತಾನೆ ಒಂದ್ ದೊಡ್ಡ ರೂಮ್ ಮಾಡ್ಬಿಟ್ಟು ಎಲ್ಲ ಸಖತ್ತಾಗಿ ಮೇಂಟೈನ್ ಮಾಡಿಸ್ತಾರೆ, ಬೆಡ್ ಎಲ್ಲ ಅಲ್ಲ. ಅದೇ ಅದು ಬ್ಯಾಡ್ ಸ್ಮೆಲ್ ಎಲ್ಲ ಆಸೆ ಇವಳಿಗೆ ಆತರ ಮಾಡ್ಬೇಕು ಅಂತ. ಸೊ ದೇವ್ರ ಒಂದ್ಸತಿ ಆತರ ಮಾಡೋ ತರ ಟೈಮ್ ಬರುತ್ತೆ ನಮಗೂ. ಅದಾದ್ಮೇಲೆ ನಮಗೆ ಇನ್ನೊಂದು ಪ್ಲಾನ್ ಇದೆ, ಅದು ಇವಾಗ ಹೇಳಲ್ಲ, ಸ್ವಲ್ಪ ದಿನ ಆದ್ಮೇಲೆ ಹೇಳ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ, ಸಪೋರ್ಟ್ ಮಾಡಿ ನಮಗೆ. ಏನೋ ಒಂದು ಒಳ್ಳೇದ್ ಮಾಡಕ್ ಹೊರಟಿದೀವಿ ನಾವು, ಖಂಡಿತ ಮಾಡೇ ಮಾಡ್ತೀವಿ. ಅದಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಬೇಕು. ಜಾಸ್ತಿ ಸಬ್ಸ್ಕ್ರೈಬರ್ಸ್ ಎಲ್ಲ ಆಗಲಿ, ಆಮೇಲೆ ನಮಗೆ ಇನ್ನೂ ಸ್ವಲ್ಪ ಒಳ್ಳೆ ಅಮೌಂಟ್ ಎಲ್ಲ ಬರೋ ಥರ ಆದಮೇಲೆ ಇನ್ನೊಂದೇನೋ ಒಂದು ಒಳ್ಳೇದು ಮಾಡಬೇಕು ಅಂದ್ಕೊಂಡಿದ್ದೀವಿ. ಮಾಡೇ ಮಾಡ್ತೀವಿ. ಸಾಲ ಮಾಡಾದ್ರೂ ಮಾಡೇ ಮಾಡ್ತೀವಿ. ಹೌದು, ಮಾಡ್ತೀವಿ. ಈಗ ಮಗು ಎಲ್ಲ ಆಗಿ ಸ್ವಲ್ಪ ದಿನ ಆದ್ಮೇಲೆ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ. ಮಗು ಆದ್ಮೇಲೆ ಈಗಾಗಲ್ಲ. ಪ್ರಾಣಿಗಳದೇ ಅದು ಒಂದು.
ಓಕೆ ಇನ್ನ ಮತ್ತೆ ಸಿಗ್ತೀವಿ ನಿಮ್ಗೆ. ಸಿಗ್ತೀವಿ. ನಿದ್ದೆ ಫುಲ್ಲು ನಿದ್ದೆ ಎಳಿತಿತ್ತು. ಅಲ್ಲಿ ಒಂದು ಅಲ್ಲೊಂದ್ ಕಡೆ ನಿಲ್ಸ್ಬಿಟ್ಟು ನಿದ್ರೆ ಮಾಡಿದ್ವಿ ಇಬ್ರು. ಆಯ್ತು, ಮನೆಯಿಂದ ಬೇರೆ ಕಾಲ್ ಮಾಡ್ತಿದ್ದಾರೆ. ಮತ್ತೆ ಸಿಗ್ತೀವಿ. ಮತ್ತೆ ಸಿಗ್ತೀವಿ. ಇವಾಗ ಜಸ್ಟ್ ಬಂದ್ವಿ ನಾವು. ಮರಿಗಳನ್ನ ಮಾವು ಅಂತ ನೆತ್ಕೊಂಡು ಮಕ್ಕಳು. ಅಲ್ಲಿ ಅಮ್ಮ ನಿಂತ್ಕೊಂಡು ನೋಡಿ. ಹಾಯ್ ಮಾಡ್ರಿ ಒಂದು. ಮಕ್ಕಳೆಲ್ಲ ಹೆಂಗಿದ್ದಾರೆ? ಇಲ್ಲಿಗೆ ಹಾಯ್ ಮಾಡಿ, ಕ್ಯಾಮ್ರಾಗ ಹಾಯ್ ಮಾಡಿ ಅಂದೆ. ಅದೆಂತ ಅಡ್ಡ ಲೈಟ್ ಕಡಿದ ಆಯ ಅಂತ ನೋಡಿ. ಸರಿ ನಡ್ರಿ, ಬನ್ನಿ ಒಳಗೆ ಬನ್ನಿ. ಇಲ್ಲಿ ಈ ಕಡೆ ಬನ್ನಿ. ಓಕೆ ಇವಾಗ ಜಸ್ಟ್ ಬಂದ್ವಿ. ಮಗಳಿಗೆ ಆರತಿ ರೆಡಿ ಮಾಡ್ಕೊಂಡವ್ರೆ. ನಾಯಿ ಏನ್ ಕಚ್ಚಲ್ವಲ್ಲ. ಇರ್ಲಿ ಬನ್ನಿ. ಕಣ್ಣು, ನೆರೆ ಕಣ್ಣು, ತಾಯಿ ಕಣ್ಣು, ತಂದೆ ಕಣ್ಣು, ಯಾರ ಕಣ್ಣು ಬೀಳ್ಬಾರ್ದು ನನ್ನ ಮಗಳಿಗೆ. ಮತ್ತೆ ಏನು ನೀವ್ ಹೇಳಿದ್ಮೇಲೆ ಮುಗ್ದಾಯ್ತು ಅದು ಕತೆ. ಓಕೆ ಇವಾಗ ಬಂದ್ವಿ ನಾವು. ಅವ ಇವಾಗ ಬಂದ್ರ ನೀವು ಕೆಲ್ಸದಿಂದ? ಓಕೆ ಇನ್ನು ಮತ್ತೆ ಆಮೇಲೆ ಸಿಗ್ತೀವಿ ನಾವು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಓಕೆನಾ? ಏನ್ ಮಾಡ್ತಿದ್ಯಾ ಅಮ್ಮ? ಹಲಸಿನ ಹಣ್ಣು ಅಪ್ಪ ಸ್ವಲ್ಪ ತಂದಿದ್ರ. ಒಂದೇ ಪೀಸ್ ಇದ್ದೀರಾ? ತರ್ತಾರಂತೆ ಸಂಜೆ ತಿಂಡಿ ಮಾಡೋಣ ಅದ್ರಲ್ಲಿ. ಇದಿವಾಗ ತಿನ್ನಕ್ಕೆ ಸರಿ ಹೋಗುತ್ತೆ. ತಿಂಡಿ ಮಾಡಕ್ಕೆ ಇನ್ನು ಜಾಸ್ತಿ ಬೇಕಲ್ವಾ? ಬ್ರೌನಿ ಬಾಯಲ್ಲಿ ಏನ್ ಮಾಡೋಣ? ಮುಳ್ಕ ಮಾಡೋಣ, ಬೋಂಡೆ ಮಾಡೋಣ. ಅದೇ ಬೋಂಡ ತರ ಮಾಡ್ತಾರಲ್ಲ, ಇದು ದೋಸೆನೂ ಚೆನ್ನಾಗಾಗುತ್ತಲ್ಲ ತುಪ್ಪ ಹಾಕೊಂಡು ತಿನ್ನಕ್ಕೆ. ದೋಸೆ, ಹಲಸಿನ ಹಣ್ಣಿನ ದೋಸೆ ತಿಂಡಿನೂ ಚೆನ್ನಾಗಾಗುತ್ತೆ. ಬೋಂಡ ತರ ಮಾಡಿ. ಹೌದು, ತಿನ್ನಕ್ಕೆ ಚೆನ್ನಾಗಿದೆ. ಏನೇನ್ ಮಾಡ್ಬೋದು ಹೇಳಿ? ಇದ್ರಲ್ಲಿ ಏನೇನ್ ತಿಂಡಿ ಮಾಡ್ಬೋದು ಹೇಳು? ಇದ್ರಲ್ಲಿ ಅದೇ ಅಕ್ಕಿ ಇಡ್ಲಿ ತರ ಮಾಡ್ಬೋದು. ಇಡ್ಲಿ ಮತ್ತೆ ಕೊಟ್ಟೆ ಕಡುಬು ಅಂತಾರಲ್ಲ, ಬಾಳೆಯಲ್ಲಿ ಹಾಕಿ ಇದು ಇಡ್ಬೋದು. ದೋಸೆ ಮಾಡ್ಬೋದು, ಬೋಂಡ ಮಾಡ್ಬೋದು, ಅಷ್ಟು ತಿಂಡಿ ಮಾಡ್ಬೋದು. ಏನ್ ಸೈಡ್ ಸೈಡ್ ಒಂಥರ ಆಗಿದೆಯಲ್ಲ, ಕಟ್ ಮಾಡ್ತೀಯಾ? ಚೆನ್ನಾಗಿಲ್ಲ. ಸೈಡ್ ಸ್ವಲ್ಪ ಜಾಸ್ತಿ ಹಣ್ಣಾಗ್ಬಿಟ್ಟಿದೆ ಇದು. ಇದು ಯಾವ ತರ ಹಣ್ಣು ಅಂದ್ರೆ ಅದೇ ಮೆತ್ತಗ್ ಬರುತ್ತಲ್ಲ, ಅಲ್ಲ ಅದಲ್ವಾ? ಅದರ ಮುಟ್ಟಕ್ಕೆ ಆಗಲ್ಲ, ಹಿಂಗೆ ಇದು ಮಾಡಿದ್ರೆ ಸಾಕೋದಾಗಿ ಬರುತ್ತೆ. ಹಂಗಾರೆ ಸೈಡಿಗೆ ಕಟ್ ಮಾಡಿ ಇಟ್ಟಿದ್ರೆ ಅನ್ಸುತ್ತೆ ಅಪ್ಪ. ಬ್ಯಾಲೆನ್ಸ್ ಯಾವ ಸಂಜೆ ತಗೊಂಡ್ ಬರ್ತಾರಂತ. ಇದೀಗ ತಿನ್ನಕ್ಕೆ ಊಟ ಆಯ್ತು. ನಾನ್ ಜಾಸ್ತಿ ತಿನ್ನಲ್ಲ, ಸ್ವಲ್ಪ ತಿನ್ನೋದಷ್ಟೇ. ಇನ್ನೂ ಅದು ಸೀಸನ್ ಅಲ್ಲಿ ಇದು ಇದೆ, ಮತ್ತಿನ್ ಯಾವಾಗ್ಲೂ ಸಿಗಲ್ಲ ಇದೆಲ್ಲ ಅಷ್ಟು. ನಾನು ಡಾಕ್ಟರ್ ಹತ್ರ ಕೇಳಿದಕ್ಕೆ ತಿನ್ಬೋದಂತ ಹೇಳಿದ್ರು, ಬಟ್ ಲಿಮಿಟ್ ಅಲ್ಲಿ ತಿನ್ನಿ ಅಂತ ಹೇಳಿದ್ರು. ಆಯ್ತು. ಬೇರೆ ಹಣ್ಣೆಲ್ಲ ಸಿಗುತ್ತೆ, ಇದು ಸಿಗಲ್ಲ ವರ್ಷಕ್ಕೊಂದ್ಸರಿ. ಆಯ್ತು, ಇವ್ರು ಬಂದಾದ್ಮೇಲೆ ತಿಂತ ತೋರಿಸ್ತೀನಿ. ಚೆನ್ನಾಗಿದ್ಯಾ? ನಮ್ಮ ಮಾವ ತಂದಿರೋದು ಹಲಸಿನ ಹಣ್ಣು ಸಖತ್ತು ಸ್ವೀಟ್ ಆಯ್ತು. ಮಾತ್ರ ಸೂಪರ್ ಚೆನ್ನಾಗಿದೆ ಅಲ್ವಾ? ಹಲಸಿನ ಹಣ್ಣು ಸ್ವಲ್ಪ ಆದ್ರೂ ಚೆನ್ನಾಗಿದೆ. ಸಿಕ್ತು ಗೊತ್ತಾ? ಶಾಪಲ್ಲಿ ತಗೊಳ್ಳೋದ್ರಲ್ಲಿ ಇಷ್ಟಿರೋದೇ ಇಲ್ಲ. ಸ್ವೀಟ್ ಆಯ್ತು. ನೀಟಾಗಿ ಅಗ್ದು ನುಂಗಿ ಯಾವಾಗ ಬೇಗ ಡೈಜೆಸ್ಟ್ ಇಲ್ಲಾಂದ್ರೆ ಹೊಟ್ಟೆ ನೋವು. ಇದು ತಿಂದಾದ್ಮೇಲೆ ಒಂದು ಬೀಜ ಸುಟ್ಟು ತಿನ್ಬೇಕಂತ. ಯಾಕೆ? ಅದು ಇರೋದೇ ಹಂಗೆ ಹೊಟ್ಟೆ ಊದುತ್ತಲ್ಲ, ಬೀಜ ಸುಟ್ಟು ಅವಾಗೆಲ್ಲ ಹೇಳ್ತೀವಿ. ನೀವು ತಿಂದಿದ್ದೀರಾ ಹಲಸಿನ ಬೀಜ ಸುಟ್ಟಿರೋದು? ನಮ್ಗೆ ಅಜ್ಜಲೆಲ್ಲ ತಿಂದಾದ್ಮೇಲೆ ಹೊಟ್ಟೆ ಊದ್ದಂಗೆ ಆಗ್ಬಿಡುತ್ತೆ. ಒಲೆಯಲ್ಲಿ ಹಾಕ್ಬಿಟ್ಟು ಸುಟ್ಟು ತಿನ್ಬೇಕು. ಅವಳಿಗೆ ಏನಾಯ್ತು ಹೊರಗಡೆ? ಬ್ರೌನಿ ಬಾ ಒಳಗೆ. ಇನ್ನು ಕೆಲವ್ರು ಎಂತ ಮಾಡ್ತಾರೆ ಗೊತ್ತಾ, ಹಲಸಿನ ಬೀಜ ಎಲ್ಲ ಸೇರಿಸಿ ಅವಾಗೆಲ್ಲ ನಾವೆಲ್ಲ ಸಣ್ಣದ್ರಲ್ಲಿ ಎಲ್ಲ ಒಣಗಿಸಿಡೋದು. ಒಣಗಿಸಿಟ್ಟು ಖಾಲಿ ಬಾಂಡ್ಲೆಯಲ್ಲಿ ಹುರಿಯೋದು, ಚೆನ್ನಾಗಾಗುತ್ತೆ. ಫುಲ್ಲು ಚಿಕ್ಕದು ಹಲಸಣ್ಣು ಒಬ್ಬನೇ ಕುತ್ಕೊಂಡು ಜೇನುತುಪ್ಪ ಹಚ್ಕೊಂಡು ತಿಂದು. ಜೇನುತುಪ್ಪನಾ? ಮೊದಲೇ ಸ್ವೀಟ್ ಇರುತ್ತೆ, ಆಮೇಲೆ ಫುಲ್ ಮತ್ತೆ ಸ್ವೀಟಿಗೆ ಮಿಕ್ಸ್ ಮಾಡಿದ್ರೆ. ಅದು ಹೀಟು ಜೇನುತುಪ್ಪ. ಇದು ಎರಡು ಹೀಟ್ ಆಗಿ ಕ್ಲಾಶ್ ಆಯ್ತು. ನೋಡಿ, ಬಂದ ತಕ್ಷಣ ನಿದ್ರೆ. ಊಟ ಮಾಡ್ಬಿಟ್ಟು ಮಲಗಿದ್ದು, ಇನ್ನೂ ಎದ್ದಿಲ್ಲ. ಎದ್ದೋಳಲ್ವಾ? ನಾನು ಹಾಲು ಕುಡಿತಾ ಇದ್ದೀನಿ. ಎದ್ದೋಳಲ್ವಾ? ಇವಳಿಗೂ ನಿದ್ದೆ. ಅಲ್ಲಿಂದ ಟ್ರಾವೆಲ್ ಮಾಡಿ ಬಂದಿದ್ವಲ್ವಾ, ಬೆಳಗ್ಗೆ ಬೇರೆ ಬೇಗ ಎದ್ವಿ. ಇವಳನ್ನು ನೋಡಿ
ಇವುಗಳಿಗೆಲ್ಲ ಊಟ ಮಾಡಿಸ್ತೆ. ಯಾರು ನೀನಮ್ಮ ಬಿಟ್ಟಿರೋದು ನಾಯಿ ಮರಿಗಳನ್ನ? ಇವರೆಲ್ಲ ಪಾಪ ಡೀಸೆಂಟಾಗಿ ಇಲ್ಲಿದ್ದಾರೆ. ನೋಡಿ ನೋಡಿ ಜಂಪ್ ಮಾಡೋದು. ಬಾ ಒಳಗೆ ನೋಡಿ, ಬಾರಿ ಅಲ್ಲಿ ಬಾ. ಜಾಗ ಚೇಂಜ್ ಆಯ್ತಲ್ಲ. ನಮ್ಮದು ಊಟ ಆಯಿತು. ಇವಾಗ ಚಿಕನ್ನು ಅನ್ನ ಕಲಿಸ್ಬಿಟ್ಟು ಸೊ ನಮ್ಮ ಇನ್ನೊಂದು ಅಪ್ಡೇಟ್ ಕೊಡಬೇಕು. ನಮ್ಮ ಜೊತೆ ಇವರಿಬ್ಬರು ಬಂದರು, ಚರಿ ಬಂದಿಲ್ಲ. ಏನಕ್ಕೆ ಅಂದರೆ ಬಿಟ್ಟಿರೋಕ್ಕಾಗಲ್ಲ ಅಂದ್ಬಿಟ್ಟು ಬರಲಿಲ್ಲ. ಹೊಟ್ಟೆ ಹಸ್ಕೊಂಡ್ಬಿಟ್ಟಾರೆ ಫಸ್ಟು. ಆಮೇಲೆ ಮತ್ತೆ ಇವಾಗ ಚಿಕ್ಕ ಮಕ್ಳುಗಳ್ಗೆ ಊಟ ಮಾಡಿಸ್ಬೇಕು. ಮೊಸರು ಹಸಿ ಮೊಸರು ತಿಂದಿದ್ದು ಸರ್ಲೆಕ್. ಈ ಬಾರಿ ಊಟ ಮಾಡೋಣ. ಏನು ಊಟ ಮಾಡ್ತೀರಪ್ಪ? ಮಟನು, ರೊಟ್ಟಿ, ಮಟನ್, ಆಮೇಲೆ ಚಿಕನು, ರೈಸು. ರೊಟ್ಟಿ, ರೈಸು ಮತ್ತು ಚಿಕನ್ ಸಾಂಬಾರು. ರೊಟ್ಟಿ ಅಂಗಡಿ ಕಿಟ್ಟ, ರೊಟ್ಟಿ ಅಂಗಡಿ ಜಗ್ಗಪ್ಪ. ಇವಳದ್ ನೋಡಿ ಇಲ್ಲೇ ಬಂದು ಕೂತಿರೋದು. ಅವಳದ್ ನೋಡಿ, ಅಯ್ಯೋ ಫ್ಲಾಶ್ ಬಿದ್ದಿದ ತಕ್ಷಣ ಕಣ್ಣು ನೋಡಿ ಹೆಂಗಾಯ್ತು. ಎಲ್ಲ ನಿದ್ದೆ. ನಾಳೆ ಹೋಗ್ತಾವೆಲ್ಲ ಪಾಪ ಅವ್ರವ್ರ ಮನೆಗೆ. ಆಯ್ತಮ್ಮ. ಹೌದು, ಇವರಿಗೆ ಚಿಕನ್ ಸಾಂಬಾರು. ಸ್ವಲ್ಪ ಗಸಿ ಇದು ಸ್ವಲ್ಪ ತಿನ್ನಿ, ಪೀಸ್ ಏನೂ ಆಗಲ್ಲ. ನಂಗೆ ಚಾಕ್ಲೇಟ್ ತಿಂದ್ರೆ ಆಗಲ್ಲ ಅಷ್ಟೇ. ಹೌದು, ಆಯ್ತು. ಊಟ ಎಲ್ಲ ಆದ್ಮೇಲೆ ಸಿಗೋಣ. ಆಮೇಲೆ ಏನೋ ತೋರಿಸ್ಬೇಕಲ್ಲ ಊಟ ಎಲ್ಲ ಆದ್ಮೇಲೆ, ತೋರ್ಸಕ್ಕಿದೇನೋ. ಹೌದೌದೌದು, ಅದೆಲ್ಲ ತೋರಿಸ್ತೀವಿ. ಮತ್ತೆ ನಾವು ಊಟ ಮಾಡಿ ಸಿಗ್ತೀವಿ. ಇವಾಗ ನಾವು ಬ್ಯಾಂಗ್ಳೂರಿಂದ ಬಂದ್ವಲ್ಲ, ಸೊ ಏನೇನು ತಂದಿದ್ದೀವಿ ಅಂತ ತೋರಿಸ್ತೀವಿ ನೋಡಿ. ಓಪನ್ ಮಾಡೋಣ. ಏನೇನು ತಂದಿದ್ದೀರಾ? ಮಾಡಿ ಮಾಡಿ. ನೀನೆಲ್ಲ ಲಾಸ್ಟ್ ಟೈಮ್ ಸ್ವೀಟೇ ಬೇಡ ಅಂತ ಹೇಳಿದ್ದು. ತಿಂತಿದ್ಯಾ? ಇದಿಷ್ಟ ಆಗಲ್ಲ. ಆನಿಯನ್ ರಿಂಗ್. ಅಲ್ಲ ಇದೇನು? ಬೋಟಿ. ಇದು ಚೆನ್ನಾಗಿದೆ. ಇದು ಖಾರದ ಮಿಕ್ಸರ್. ರಸ್ಕ್ ತಂದಿದ್ಯಾ? ಅಲ್ಲ, ಬಿಸ್ಕೆಟ್. ಇದು ಚೆನ್ನಾಗಿರುತ್ತೆ. ಇದು ಬಿಸ್ಕೆಟ್. ಅಯ್ಯೋ, ಪುಡಿಯಾಗಿದೆ. ಇಲ್ಲ, ಪುಡಿಯಾಗಿಲ್ಲ. ಏನು ಮಸ್ಸೈಡಿನ ಅಂತ ತಿಂತಾ ಅವಾಗೆಲ್ಲ ಅವೆಲ್ಲ ತಂದ್ಕೊಡ್ತಿದ್ದೆ. ಪೂಜೆಗೆಲ್ಲ ತಂದ್ಕೊಡ್ತಿದ್ದೆ ನಾನು. ಕೊಡ್ಬೇಡ ಅಲ್ವಾ ಇದು? ಓ, ಚೆನ್ನಾಗಿರುತ್ತೆ. ಸಕ್ಕತ್ತಾಗಿರುತ್ತೆ ಅದು. ಇದು ಮಿಕ್ಸರ್. ಅದು ಚಕ್ಲಿ, ಅದೊಂಥರ ಇದು ಅಲ್ಲ, ಖಾರ ಸ್ವೀಟ್ ಎರಡು ಸಕ್ಕತ್ತಾಗಿರುತ್ತೆ. ಚಕ್ಕುಲಿ ಥರ. ಚಕ್ಕುಲಿನ ಪೀನಟ್ಸ್. ಇದು ಶೇಂಗಾ ಬೀಜ ತರ. ಶೇಂಗಾ ಬೀಜ. ಆಮೇಲೆ ಇದು ಕಬಾಬ್ ಪೌಡ್ರು ಮನೇಲಿ ಮಾಡಿದ್ದು, ಹೊಸದಾಗಿ ಮಾಡಿದ್ವಿ. ಇದು ಇನ್ನೂ ಸಕ್ಕತ್ ಟೇಸ್ಟ್ ಇದೆ. ಅದು ಖಾಲಿ ಆಯ್ತಾ? ಇದರಲ್ಲಿ ಅಮ್ಮನ ಫೇವ್ರೆಟ್ ರಸ್ಕ್. ನಾನು ಇದನ್ನ ತರ ಕೇಳಿ ನೋಡ್ರಿ, ನೀನು ಇಡೀ ಬೇಕರಿನೇ ಇಟ್ಕೊಂಡು ಬಂದಿದ್ದೀರಾ. ಅದು ಕಾರಲ್ಲಿ ಹಿಂದೆ ಇಟ್ಬಿಟ್ಟು ಇವಳು ಬ್ರೌನಿ ಮಾಡಿರೋದು ಎಲ್ಲ ಕೆಲಸ. ಇದು ನಮ್ಮ ಫೇವರೇಟ್. ಯಾವುದು? ಕೇಕ್ ಅಲ್ಲ? ಇದು ಅದು ಪ್ಲಮ್ ಕೇಕ್. ಇದು ಲ್ಯಾಂಗ್ ರಸ್ಕ್ ಚೆನ್ನಾಗಿದೆ. ಇದೆಲ್ಲ ಇಷ್ಟ ಇಲ್ಲ. ರಸ್ಕ್ ಇದು ಪ್ಲಮ್ ಕೇಕ್ ಚೆನ್ನಾಗಿರುತ್ತೆ. ಮನೆ ಹತ್ರ ಒಂದು ಬೇಕರಿ ಇದೆ. ಅಲ್ಲ ಪೂಜಾ, ಇಲ್ಲಿ ಈ ತರ ಎಷ್ಟು ಸಿಗಲ್ಲ. ಈ ತರ ಈ ತರ ತಿನ್ನಿ. ಅದು ಇಲ್ಲಿ ತುಂಬಾ ಚೆನ್ನಾಗಿದೆ. ಇದು ಕಲರ್ ನಾನು ಇದೇ ಟೇಸ್ಟ್ ಕಲರ್. ತಿನ್ನಿ ಅಮ್ಮ, ತಿನ್ ನೋಡಿ ಟೇಸ್ಟ್ ಹೆಂಗಿದೆ ಹೇಳಿ. ಇದು ಇಲ್ಲಿ ನೋಡಿ, ಇಲ್ಲಿ ನೋಡಿ ಹೆಂಗ್ ಆಡ್ತಿದಾವ ನೋಡಿ. ರಸ್ಕ್ ಸ್ಮೆಲ್ ಎದ್ದಿರೋದು. ಅಲ್ಲ, ಹಾಕ್ಬಿಡಿ ಹಾಕ್ಬಿಡಿ. ತಿನ್ನೋದು ಒಂದು ಸೆಕೆಂಡ್. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಮತ್ತೆ ತಗೊಮ್ಮ, ಇದನ್ನ ತೋರಿಸೋಣ. ಏನು ಆಯ್ತು, ಬರೋ ಬರೋ. ಇದು ಅಮ್ಮನ ಫೇವ್ರೆಟ್. ರಸ್ಕ್ ನಂಗೆ ಫೇವರೇಟ್, ತುಂಬಾ ಇಷ್ಟ. ಇದು ನೋಡಿ, ಇದೇನು ತೋರಿಸಮ್ಮ. ಅದೇನು ತೋರಿಸ್ತೀನಿ. ನಮ್ಮ ಫೇವರೇಟ್. ಪ್ರೈವೇಟ್ ಫೇವ್ರೆಟ್. ಅದು ಎತ್ತಿಡಿ ಪ್ಲೇಟ್. ಇದು ಇದು ಅಮ್ಮನ ಫೇವ್ರೆಟ್. ಏಯ್ ಕಳ್ಳೆಗಳ ಕೊಡಿ ಕೊಡಿ, ಇಲ್ಲಿ ಇಲ್ಲಿ ಕೊಡಿ. ಬಾ ಬಾ ಬಾ. ಇದು ಅಲ್ಲಿ ಮ್ಯಾಗಿ ಅಲ್ವಾ, ತುಂಬಾ ಚೆನ್ನಾಗಿತ್ತು. ಇಲ್ಲಿ ಸಿಗುತ್ತಮ್ಮ, ಮೋರ್ ಅಂತ ಒಂದಾಗಿಲ್ಲ, ಮೋರ್. ಈ ತರ ಸಿಗಲ್ಲ ಕಣೆ. ಈ ಟೈಪ್ ಇಲ್ಲ, ಮ್ಯಾಗಿ, ಇಪ್ಪಿ ನೂಡಲ್ಸ್ ಅದೆಲ್ಲ ಸಿಗುತ್ತೆ. ಇದು ಇದೇನಿದು?
ಇದು 2x ಸ್ಪೈಸಿ ನೂಡಲ್ಸ್, ಮೊಟ್ಟೆ ಹಾಕಿ ಮಾಡಿದ್ರೆ ಇನ್ನು ಸ್ಪೈಸಿ ಚಿಕನ್ ನೂಡಲ್ಸ್. ನಿಮ್ಗೆ ಒಂದಿನ ಕೊಟ್ಟಿದ್ನಲ್ಲ ನಾನು ಮಾಡಿ ಪೂಜೆ ಬೆಂಗಳೂರಿಂದ ತಂದಿದ್ದು. ಇದು ಚೆನ್ನಾಗಿರುತ್ತೆ. ಎಷ್ಟಿತ್ತು? 3 ತಂದಿದ್ದೀನಿ ಅನ್ಸುತ್ತೆ ಅಲ್ವಾ? ಜಾಸ್ತಿ ತಿನ್ನಕ್ಕಾಗಲ್ಲ, ಇದು ತುಂಬಾ ಸ್ಪೈಸಿ ಇದು. ಬ್ರೌನಿ ನಾ ತಿನ್ನಲ್ಲ, ಬ್ರೌನಿ ಬಾಯಲ್ಲಿ ಇಡಕ್ಕೂ ಆಗಲ್ಲ ನಂಗೆ. ನಂಗೆ ಇಷ್ಟ. ನಂಗೂ ಇಷ್ಟ ಆಗಲ್ಲ ಅದು. ಕೊರಿಯನ್ ನೂಡಲ್ಸ್ ಅನ್ಸುತ್ತಲ್ವಾ ಅದು? ಮತ್ತೆ ಇದು ಪುಟ್ಟು. ಇದು ಇದು ಇದಲ್ವಾ ಅಮ್ಮ ಒಂದೇನ ತಗೊಂಡಿದ್ ಪುಟ್ಟು. ಇದು ಪುಟ್ಟು ಮಾಡ್ಬೇಕು ಅಂತ ಹೇಳ್ತಿದ್ರು ಅಮ್ಮ. ಪುಟ್ಟು ತುಂಬಾ ಇಷ್ಟ. ಅದಕ್ಕೆ ನಂಗೂ ಇಷ್ಟ ಪುಟ್ಟು. ಪೂಜೆ ಮಾಡ್ತಾರೆ ಮಾಡ್ಕೊಡ್ತೀನಿ ನಾನು. ಇಲ್ಲೆಲ್ಲ ಹುಚ್ಚ. ಇಲ್ಲಿ ಹುಡುಕ್ತ ಇಲ್ಲಿ ಎಲ್ಲಿ ಶಾಪಲ್ಲಿ ಯಾವ ಶಾಪಲ್ಲಿ ಅಂತ ಹುಡುಕ್ತಾರೆ, ಅದಕ್ಕೆ ಅಲ್ಲಿಂದ ತಗೊಂಡ್ಬಂದ್ಬಿಟ್ಟು. ಇರ್ಲಿ ಇರ್ಲಿ. ಪುಟ್ಟು ಮಾಡಿ ನಾಳೆ ಆದ್ರೆ ಮಾಡ್ರಿ ಪುಟ್ಟು. ಮಾಡ್ಲಾ? ಅದು ಎಲ್ಲಿದೆ ಅದು? ಮತ್ತೆ ಇದು ಮಾಡ್ಬೇಕು, ಹಲಸಿನ ಹಣ್ಣಿನ ಮೊಳಕ. ತೆಗ್ದಿಡಮ್ಮ ಪುಟ್ಟು ಮಾಡೋದು. ಪೂಜಾ ಹಲಸಿನ ಹಣ್ಣಿನ ಮೊಳಕ. ಇದಕ್ಕೆ ಸಾಂಬಾರ್ ಚೆನ್ನಾಗಿ ಹತ್ತಿ. ಫಿಶ್ ಮೀನ್ ಸಾಂಬಾರ್ ಜೊತೆ ಕಾಟನ್ ಕಾಟನ್. ನಾನೇ ತಿಂಡಿ ಅಂತ ನೋಡಿ. ಓಕೆ, ಇಷ್ಟು ತಂದಿದೀವಿ. ಇದು ತಿಂಗಳಾನ ತಿನ್ಬೋದು. ನನಗೇನ್ ತರೋದು ಇದೇ ಇಲ್ಲ, ತಿಂತಾನೆ. ಮತ್ತೆ ಇನ್ನೊಂದು ಗೊತ್ತಾ, ಇಲ್ಲಿ ಬೇಕ್ರಿ ತುಂಬಾ ಎಕ್ಸ್ಪೆನ್ಸಿವ್. ಹೌದು. ಒಂದ್ಸಲ ನಾವು ಒಂದೆರಡು ನಿಮ್ಮ ಹತ್ರ ಕೇಳಿದ್ರೆ ಏನ್ ಡೈಲಾಗ್ ಹೊಡಿತೀರ ಗೊತ್ತಾ? ಸಣ್ಣ ಮಕ್ಳೇನಲ್ಲ ತಿಂಡಿ ತಿನ್ನಕ ಮಳೆಗಾಲದಲ್ಲಿ ಎಲ್ಲರಿಗೂ ಚೌ ತಿನ್ಬೇಕಂತ ಆಸೆ ಆಗುತ್ತೆ. ಇಲ್ಲಿ ತುಂಬಾ ಎಕ್ಸ್ಪೆನ್ಸಿವ್. ಒಂದ್ ಪಫ್ಸ್ ಮತ್ತೆ ಏನ್ ತಗೊಂತಿದ್ವಿ ನಾವು, ಕೇಕ್ ತಗೊಂಡ್ರೆ 500 ರೂಪಾಯಿ. ಒಂದೊಂದ್ ಸತಿ ಬೇಡ್ನಿಗೆ ಹೋದ್ರೆ 500-600 ರೂಪಾಯಿ ಆಗ್ತಿತ್ತು. ನಾವು ಬರೀ ಎರಡೇ ಇಷ್ಟೇನ ಐಟಮ್ಸ್ ನಾವು ತರ್ತಿದ್ದು ಅಂತ ಅನ್ಸ್ತಿತ್ತು. ಈ ತರ ಜನ ಸಿಗಲ್ಲ. ಪೂಜೆ ಕೊಡೋದು ಪಫ್ಸ್ ಇಷ್ಟೇ ಇಷ್ಟೇ ಇಷ್ಟೇ. ನೀವು ಎಷ್ಟು ತಗೊಂಡಿದ್ಕೆ ಡಿಸ್ಕೌಂಟ್ ಏನಾದ್ರು ಮಾಡಿದ್ರ? ಯಾವ ಡಿಸ್ಕೌಂಟು ಮಾಡಲ್ಲ. ನೋಡಿ, ಇದೆಲ್ಲ ವಾಪಸ್ ಹಾಕ್ತಾ ಇದೀನಿ ಬ್ಯಾಗಿಗೆ. ಬೇಕಾದ್ರೆ ಅಂತ ಫ್ರೀ ಅಂದ್ರೆ ನಮ್ಮ ಮಕ್ಕಳು ಬೆಳೆಯಲ್ಲ, ಎಲ್ಲ ಬಾಯಿ ಹಾಕ್ಬಿಡ್ತಾರೆ. ಹೌದು, ಎಲ್ಲ ಒಳಗ್ ಇಟ್ಬಿಡ್ಬೇಕು. ಅದು ಫಿಶ್ ಅಂತ ಯಾವ್ದು, ಕಬಾಬ್ ಅಂತ ಯಾವ್ದು? ಎರಡು ಫಿಶ್. ಕಬಾಬ್ ಪೌಡ್ರು ನೀವು ಮನೇಲಿ ಮಾಡಿದ್ದೀರಲ್ಲ, ತುಂಬಾನೇ ಚೆನ್ನಾಗಿತ್ತು. ನಮ್ಗೆ ಒಂದ್ಸರಿ ತಂದು ಕೊಟ್ಟಿದ್ರಲ್ಲ, ನಾನು ಇನ್ನೂ ಯೂಸ್ ಮಾಡ್ತಿದ್ದೆ, ಖಾಲಿ ಆಯ್ತು. ನಾನೇ ಬೇಕಾ ಅಂತ ಇದ್ದೆ, ನೀವು ತಂದಿದ್ದೀರಿ, ಖುಷಿ ಆಯ್ತು. ಮತ್ತೆ ಇನ್ನೂ ಯಾರಿಗೆ ಬೇಕಾದ್ರೂ ಆರ್ಡರ್ ಹೇಳಿ, ಆರ್ಡರ್ ಮಾಡ್ಕೊಳ್ಳಿ, ಮಾಡ್ಕೊಡ್ತೀವಿ. ಮಾಡ್ಕೊಳ್ಳಿ. ಚೆನ್ನಾಗಿದೆ, ಮನೆಯಲ್ಲೇ ಮಾಡಿರೋದು. ಒಂದು ವರ್ಷ ಅಲ್ಲ, 2 ವರ್ಷ, ಒಂದೂವರೆ ವರ್ಷ ಗಂಟೆ ಇಡ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. 1 ವರ್ಷ ತನಕ ಇರ್ಬೋದು. ತುಂಬಾನೇ ಚೆನ್ನಾಗಿದೆ, ನಾನು ಮಾಡಿದ್ದೀನಿ. ಮತ್ತೆ ಈಗ ನಾವು ಅಂಗಡಿಯಲ್ಲಿ ತಗೊಳ್ತೀವಲ್ಲ, ಕೈಯೆಲ್ಲ ಕೆಂಪು ಆಗುತ್ತೆ ಕೆಮಿಕಲ್ ಮಿಕ್ಸಿಂಗ್. ಇದೇನು ಆಗಲ್ಲ, ಕಲರ್ ಕಲ್ಲರೇ ಹಾಕಲ್ವಲ್ಲ. ನಾನೇನು ತಿನ್ನಂಗಿಲ್ಲ ಅಲ್ಲ ಕಲರು, ಮತ್ತೆ ಏನೇನೋ ಪುಡಿ ಎಲ್ಲ ಇರುತ್ತೆ, ಅದಕ್ಕೆ ಮನೇಲೆ ಮಾಡೋದು. ಆಯ್ತು, ಇನ್ನು ನೆಕ್ಸ್ಟ್ ಇನ್ನೊಂದು ಒಳ್ಳೆ ವ್ಲಾಗ್ ಜೊತೆ ಸಿಗ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮತ್ತೆ ನಾವು ಹೇಳಿದ್ವಲ್ಲ, ನಾವೇನೋ ಒಂದು ಒಳ್ಳೇದೇನೋ ಮಾಡಬೇಕು ಅನ್ಕೊಂಡಿದ್ದೀವಿ. ಓಕೆ, ಅದಕ್ಕೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗ್ ಅಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಕೇಕ್ ಬೈ, ಲವ್ ಯು ಆಲ್.